ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಎಷ್ಟು ಮುಖ್ಯ ಅಂತಕ್ಕಂಥ ವಿಚಾರದಲ್ಲಿ ಒಂದು ಸಣ್ಣ ತಪ್ಪು ಮಾಡೋದ್ರಿಂದ ಸುಮಾರು 20 ರಿಂದ 30% ಇಳುವರಿನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅದರ ರಾಸಾಯನಿಕಗಳನ್ನ ಮಾಡೋದ್ರಿಂದ ಆ ಒಂದು ಜೀವಾಣುಗಳನ್ನ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳಿರಬಹುದು ಅಥವಾ ಉಪಕಾರಿ ಸೂಕ್ಷ್ಮಾಣುಜೀವಿಗಳಿರ್ಬೋದು ಎರಡಕ್ಕೂ ತೊಂದರೆ ಮಾಡುತ್ತದೆ. ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡಿ ಹಾಕ್ತಾರೆ. ಸೊ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೊ ಇವತ್ತು ನಾನು ಮಾತನಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಎಷ್ಟು ಮುಖ್ಯ ಅಂತಕ್ಕಂಥ ವಿಚಾರದಲ್ಲಿ ನಾನು ನಿಮ್ಮ ಮುಂದೆ ಚರ್ಚಿಸ್ಲಿಕ್ಕೆ ಹೊರಟಿದ್ದೀನಿ. ಸೊ ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಬಿತ್ತನೆ ಪ್ರಾರಂಭ ಆಗ್ತಾ ಇದೆ. ಸೊ ಹಂಗಾಗಿ ಪ್ರಾರಂಭದಲ್ಲಿ ಒಂದು ಸಣ್ಣ ತಪ್ಪು ಮಾಡೋದ್ರಿಂದ ಸುಮಾರು 20 ರಿಂದ 30% ಇಳುವರಿನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಆ ತಪ್ಪನ್ನ ಏನು ಅಂತ ಅರಿವು ಮೂಡಿಸ್ಕೊಂಡ್ರೆ ನಿಮ್ಮ ಇಳುವರಿ ಕೂಡ ಹೆಚ್ಚಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಸೊ ಏನಂತಂದ್ರೆ ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಈ ಬೀಜೋಪಚಾರವನ್ನ ಎರಡು ರೀತಿಯಲ್ಲಿ ನಾವು ಮಾಡಬಹುದು. ಒಂದು, ರಾಸಾಯನಿಕಗಳನ್ನ ಬಳಸಿ ಆ ಬೀಜಗಳಿಗೆ ಲೇಪನ ಮಾಡಿ ಬಿತ್ತನೆ ಮಾಡೋದು ಒಂದು ರೀತಿ. ಇನ್ನೊಂದು, ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿ ನಾವು ಬೀಜಗಳಿಗೆ ಲೇಪನ ಮಾಡಿ ಬಿತ್ತನೆ ಮಾಡುವಂಥದ್ದು ಎರಡನೇ ವಿಧಾನ. ಏನ್ ಎರಡಕ್ಕೂ ವ್ಯತ್ಯಾಸ ಅಂತಂದ್ರೆ, ಸೊ ಬೀಜೋಪಚಾರ ಮಾಡುವಂತ ಉದ್ದೇಶ ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣುಗಳು ಈ ಬೀಜಕ್ಕೆ ತೊಂದರೆ ಮಾಡಬಾರದು ಅಂತಕ್ಕಂಥ ಉದ್ದೇಶದಿಂದ ಮಾಡತಕ್ಕಂಥದ್ದು. ಅದರ ರಾಸಾಯನಿಕಗಳನ್ನ ಮಾಡೋದ್ರಿಂದ ಆ ಒಂದು ಜೀವಾಣುಗಳನ್ನ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳಿರಬಹುದು ಅಥವಾ ಉಪಕಾರಿ ಸೂಕ್ಷ್ಮಾಣುಜೀವಿಗಳಿರ್ಬೋದು ಎರಡಕ್ಕೂ ತೊಂದರೆ ಮಾಡುತ್ತದೆ ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡಿ ಹಾಕಿದ್ರೆ. ಅದೇ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಂದ ಬೀಜೋಪಚಾರ ಮಾಡಿದರೆ ಮಣ್ಣಿನ ಜೀವ ವೈವಿಧ್ಯತೆಯನ್ನ ಹೆಚ್ಚಿಸುವುದರ ಮುಖಾಂತರ ಉತ್ತಮವಾದ ಬೆಳೆನ ನಾವು ತಗೋಬಹುದು. ಅದಕ್ಕೆ ಯಾವ ಬೀಜೋಪಚಾರವನ್ನು ಮಾಡಬೇಕು ಅಂತ ನಾವು ನೋಡಿದಾಗ, ಸೊ ಡಾಕ್ಟರ್ ಸಾಯಲ್ ರೈಸೋಬಿಯಂ ಸೂಕ್ಷ್ಮಾಣು ಜೀವಿಗಳನ್ನ ಲೇಪನ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಸಿಗತ್ತೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಅದಕ್ಕೆ ಮೊದಲು ಹೆಂಗ್ ಮಾಡ್ಕೋಬೇಕಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಡಾಕ್ಟರ್ ಸಾಯಿಲ್ ರೈಸೋಬಿಯಂ ಸೂಕ್ಷ್ಮಾಣು ಜೀವಿಗಳನ್ನ ಬಿತ್ತನೆ ಮಾಡೋದಕ್ಕಿಂತ ಒಂದು ದಿವಸದ ಮೊದಲು ಬೀಜಗಳಿಗೆ ಸಂಜೆ ಬೀಜಗಳಿಗೆ ಅದನ್ನ ಮಿಕ್ಸ್ ಮಾಡಿ, ಆ ಮಿಶ್ರಣವನ್ನ ಮಿಕ್ಸ್ ಮಾಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ನೆರಳಲ್ಲಿ ಒಣಗಿಸ್ಕೋಬೇಕು. ಆ ಒಣಗಿಸಿರುವಂತದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಬಿತ್ತನೆ ಮಾಡ್ಕೋಬಹುದು. ಇಷ್ಟೇ ಸುಲಭ. ಸೊ ಮಾಡದ ಮೇಲೆ ಇದು ಹೆಂಗ್ ಕೆಲಸ ಮಾಡುತ್ತೆ, ಏನು ವಿಶೇಷತೆ, ಯಾಕೆ ಡಾಕ್ಟರ್ ಸಾಯಿಲ್ ರೈಸೋಬಿಯಂ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀರಿ ಅಂತಂದ್ರೆ, ಈ ಒಂದು ಸೂಕ್ಷ್ಮಾಣು ಜೀವಿಗಳು ಆ ಬೀಜದ ಮೇಲೆ ಏನ್ ಲೇಪನ ಮಾಡಿರ್ತಿರೋ ಅದು ಬೇರಿನ ಅಭಿವೃದ್ಧಿನ ಬೇಗ ಮಾಡಿಸ್ತದೆ. ಅಂದ್ರೆ ಸೀಡ್ ಜೆರ್ಮಿನೇಷನ್ ಅಲ್ಲಿ ಫಸ್ಟ್ ಬರೋದ ಬೇರು, ಆ ಬೇರು ಬೇಗ ಬರೋ ತರ ಮಾಡುತ್ತದೆ. ಮತ್ತು ಆ ಬೇರು ಬಂದಂಗೆಲ್ಲ ಆ ಬೇರಿನ ವಲಯದಲ್ಲಿ ಇದು ಅದರ ಮೇಲೆ ಕವರ್ ಆಗತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಕವರ್ ಆಗಿ ಬೇರುಗಳನ್ನ ರೋಗಾಣುಗಳಿಂದ ತೊಂದರೆ ಮಾಡದಂಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತದೆ. ಯಾವಾಗ ಪ್ರೊಟೆಕ್ಟ್ ಮಾಡ್ಕೊಳ್ತದೆ, ಬೇರು ಅಭಿವೃದ್ಧಿನೂ ಸ್ಪೀಡ್ ಆಗಿ ಆಗ್ತದೆ. ಆಮೇಲೆ ಜೆರ್ಮಿನೇಷನ್ ಪರ್ಸೆಂಟೇಜು ಹೆಚ್ಚಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಜೆರ್ಮಿನೇಷನ್ ಮೊಳಕೆ ಹೊಡೆಯೋಕ್ಕೂ ಕೂಡ ಹೆಚ್ಚಾಗುತ್ತೆ. ಸೊ ಇದ್ರ ಜೊತೆಗೆ ಎರೆಹುಳುಗಳ ಅಭಿವೃದ್ಧಿ ಆಗ್ತದೆ ಮಣ್ಣಲ್ಲಿ. ಈ ಒಂದು ಡಾಕ್ಟರ್ ಸಾಯಿಲ್ ರೈಸೋಬಿಯಂ ಬೀಜೋಪಚಾರದಿಂದ ಮಾಡೋದ್ರಿಂದ ಆ ಎರೆಹುಳುಗಳು ಮಣ್ಣಿನ ಒಂದು ಸ್ಟ್ರಕ್ಚರ್ ಮೃದು ಮಾಡುತ್ತೆ ಮತ್ತು ಗಾಳಿ ಚೆನ್ನಾಗಿ ಆಡುತ್ತೆ, ನೀರು ಚೆನ್ನಾಗಿ ಇಂಗೋಂಗ್ ಮಾಡುತ್ತೆ. ಸೊ ಬೇರು ವಲಯ ಕೂಡ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಮಣ್ಣಿನ ಒಳಗಡೆ ಇಷ್ಟು ಕೆಲಸ ಆದಾಗ ಮಣ್ಣಿನ ಮೇಲ್ಭಾಗದಲ್ಲಿ ಆ ಒಂದು ಮೊಳಕೆ ತುಂಬಾ ದೃಢವಾಗಿ ಬರುತ್ತೆ. ಈ ಕೆಲಸಗಳೆಲ್ಲ ನಡೆಯೋದ್ರಿಂದ ಸೊ ದೃಢವಾಗಿ ಬಂದು ಸೂರ್ಯನ ಕಿರಣಗಳನ್ನ ಹೆಚ್ಚು ಹೇಳ್ಕೊಳ್ತಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗತ್ತೆ. ಆ ಒಂದು ಬ್ರಾಂಚಸ್ ಹೆಚ್ಚು ಬರ್ತದೆ, ಬೆಳವಣಿಗೆ ಚೆನ್ನಾಗತ್ತೆ, ಫ್ಲವರ್ ಚೆನ್ನಾಗಿ ಬರುತ್ತೆ. ಸೊ ಕಾಯಿ ಕಚ್ಚತ್ತೆ, ಇಳುವರಿ ಕೂಡ ಹೆಚ್ಚಾಗುತ್ತೆ. ಸೊ ಇದು ಒಂದು ರೈಸೋಬಿಯಂ ಬೀಜೋಪಚಾರವನ್ನ ಬಳಸೋದ್ರಿಂದ ಮಣ್ಣಲ್ಲಿ ಪೋಷಕಾಂಶಗಳ ಲಭ್ಯತೆ ಕೂಡ ಹೆಚ್ಚಾಗುತ್ತೆ. ಮೊದಲು ಅಲಭ್ಯತೆ ಅಂದ್ರೆ ಮಣ್ಣಲ್ಲಿ ಎಲ್ಲಿ ಜೀವ ವೈವಿಧ್ಯತೆ ಮಣ್ಣಲ್ಲಿ ಇರಲ್ವೋ ಅಲ್ಲಿ ಅನ್ಅವೈಲಬಲ್ ಫಾರಂ ಆರ್ ಅಲಭ್ಯತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇರ್ತದೆ. ಈ ಸೀಡ್ ಟ್ರೀಟ್ಮೆಂಟ್ ನ ಬಳಸ್ತಾ ಇರೋದ್ರಿಂದ ನಿಮ್ಗೆ
ಆ ಪೋಷಕಾಂಶಗಳು ಅವೈಲಬಲ್ ಫಾರಂ ಬಂದು ಸೊ ಗಿಡಕ್ಕೆ ಸಾಕಾಗುವಷ್ಟು ಪೋಷಕಾಂಶಗಳನ್ನ ಒದಗಿಸ್ತದೆ. ನೀವು ಇದು ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನಷ್ಟು ರಾಸಾಯನಿಕಗಳನ್ನ ತಂದು ಸುರಿದ್ರು ಬೇರ್ ಸರಿಯಾಗಿ ತಗೊಳ್ಳಲ್ಲ, ಅನ್ನೆಸರಿ ಖರ್ಚು ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಇವತ್ತು ರಾಸಾಯನಿಕ ಗೊಬ್ಬರಗಳ ಕೊರತೆನೂ ಹೆಚ್ಚಿರೋದ್ರಿಂದ ಸೊ ಒಂದು ಕಡೆ ನಿಮ್ಮ ಖರ್ಚು ಹೆಚ್ಚಾಯ್ತು, ಗಿಡಕ್ಕೂ ಉಪಯೋಗ ಇಲ್ಲ, ಸೊ ಮಣ್ಣು ಮಾಲಿನ್ಯ ಆದಂಗೂ ಆಗತ್ತೆ. ಹಂಗಾಗಿ ಈ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿನ ರಕ್ಷಣೆ ಆಯಿತು, ಮಣ್ಣಿನ ಜೀವ ವೈವಿಧ್ಯತೆ ಹೆಚ್ಚಾಯಿತು, ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ಅವೈಲಬಿಲಿಟಿ ಲಭ್ಯತೆ ಹೆಚ್ಚಾಯಿತು, ಬೇರು ಅಭಿವೃದ್ಧಿ ಹೆಚ್ಚಾಯಿತು, ಡ್ರಾಟ್ ಮಳೆ ನಿಧಾನವಾಗಿ ಬಂದ್ರು ಅದನ್ನ ತಡ್ಕೊಳ್ಳುವಂತ ಶಕ್ತಿ ಗಿಡಕ್ಕೆ ಬಂತು, ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು, ಬ್ರಾಂಚಸ್ ಕವಲುಗಳು ಹೆಚ್ಚಾಗಿ ಹೊಡೆಯಂಗಾಯ್ತು, ಫ್ಲವರ್ ಚೆನ್ನಾಗಿ ಬರೋಂಗಾಯ್ತು, ಇಳುವರಿ ಕೂಡ 20-30% ದ್ವಿದಳ ಧಾನ್ಯಗಳಲ್ಲಿ ಈ ಒಂದು ಡಾಕ್ಟರ್ ಸಾಯಲ್ ಬೀಜೋಪಚಾರವನ್ನ ಬಳಸಿ ಮಾಡ್ತಾ ಇರ್ತಕ್ಕಂಥ ರೈತರು ಕೊಟ್ಟಿರ್ತಕ್ಕಂಥ ಸಕ್ಸಸ್ ಸ್ಟೋರಿಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಇದು ಪ್ರಾಯೋಗಿಕವಾಗಿ ಇವತ್ತು ನಾವು ಪ್ರೂವ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಇಳುವರಿ ಜಾಸ್ತಿ ಆಗತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಸೊ ನಿಮ್ಮ ಆದಾಯನು ಕೂಡ ಹೆಚ್ಚಿಸ್ತದೆ. ಅದಕ್ಕೋಸ್ಕರ ಮರಿಬೇಡಿ, ಈ ಒಂದು ಸಣ್ಣ ಕೆಲಸವನ್ನ ಕಂಪ್ಲೀಟ್ ಮಾಡದೆ ಮುಂದಕ್ಕೆ ಹೋಗೋದ್ರಿಂದ ನಿಮಗೆ ಆ ಒಂದು ಆರ್ಥಿಕ ನಷ್ಟ ಹೆಚ್ಚಾಗೋದ್ರಿಂದ ನೀವೆಲ್ಲರೂ ಸಹ ಇದನ್ನ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳಿಕ್ಕೆ ಪ್ರಾಡಕ್ಟ್ಗೋಸ್ಕರ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಭಾಗದಲ್ಲೂ ಇದು ಸಿಗತ್ತೆ, ತರಿಸ್ಕೊಂಡು ಮಾಡ್ತಾ ಉತ್ತಮವಾದ ಬೆಳೆ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.